ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಗೆ ಇದೇ ತಿಂಗಳಿನಲ್ಲಿ 4,000 ಹಣ ಆದ್ರೆ ಜಮಾ ಮಾಡ್ತಾರಂತೆ. ಮತ್ತೆ ನಿಮ್ಗೆ BPL ರೇಷನ್ ಕಾರ್ಡ್ ಕುರಿತು ಒಂದು ಹೊಸ ಅಪ್ಡೇಟ್ ಆದ್ರೆ ಬಂದಿದೆ. ಈಗ ನೀವೆಲ್ಲ ಮಾಧ್ಯಮದಲ್ಲೆಲ್ಲ ನೋಡಿರ್ಬೋದು. ಈಗ ಬಂದಿರುವಂತಹ ಇದು ಲೇಟೆಸ್ಟ್ ಹೊಸ ಅಪ್ಡೇಟ್ ಆಗಿದೆ. ಈ ಒಂದು ಎರಡು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ BPL ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿ ಅಂತ CM ಸಿದ್ದರಾಮಯ್ಯ ಅವರು ಸಭೆಯಲ್ಲಾದ್ರೆ ನಿರ್ಧಾರ ತಗೊಂಡಿದ್ದಾರೆ. ಯಾರೋ ಒಂದು BPL ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಿ ಅಂತ ಹೇಳ್ತಿದ್ದಾರೆ. ಮತ್ತೆ ಇದೇ ತಿಂಗಳಿನಲ್ಲಿ ನಿಮ್ಗೆ 4,000 ಗೃಹಲಕ್ಷ್ಮಿ ಹಣ ಆದ್ರೆ ಜಮಾ ಮಾಡುವುದಾಗಿ ಸರ್ಕಾರದ ಕಡೆಯಿಂದ ನಿರ್ಧಾರ ಆದ್ರೆ ತೆಗೆದುಕೊಂಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇವೆಲ್ಲದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾ ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ನೋಡಿ, ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ 4,000 ಜಮಾ ಮಾಡುವ ಕುರಿತು ಮಾತಾಡೋದಕ್ಕಿಂತ ಮುಂಚೆ ನಿಮ್ಗೆ BPL ರೇಷನ್ ಕಾರ್ಡ್ ಕುರಿತು ಇವತ್ತು ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಆದ್ರೆ ತಿಳಿಸ್ಕೊಡ್ತೀನಿ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ BPL ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಯಾರ ಒಂದು BPL ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಬೇಕು ಏನು ಅನ್ನುವಂಥದ್ದು CM ಸಿದ್ದರಾಮಯ್ಯ ಅವರು ಇವತ್ತು ಅಧಿಕಾರಿಗಳ ಜೊತೆ ಸಭೆಯಲ್ಲಾದ್ರೆ ನಿರ್ಧಾರ ತಗೊಂಡಿದ್ದಾರೆ. ಅಧಿಕಾರಿಗಳ ಜೊತೆ ಮಾತನಾಡಿ ಇವತ್ತು ಸಭೆಯಲ್ಲಿ ಒಂದು ನಿರ್ಧಾರ ಆದ್ರೆ ತಗೊಂಡಿದ್ದಾರೆ. ಇವತ್ತು CM ಸಿದ್ದರಾಮಯ್ಯ ಅವರು ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಅನರ್ಹ BPL ಕಾರ್ಡ್ ಗಳನ್ನ ರದ್ದು ಮಾಡಿ ಅಂತ ಹೇಳ್ತಿದ್ದಾರೆ. ಅನರ್ಹ ಒಂದು BPL ರೇಷನ್ ಕಾರ್ಡ್ ಯಾರ ಹತ್ರ ಇರುತ್ತೋ ಅಂತ ಒಂದು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿ ಅಂತ ಇಲ್ಲಿ CM ಸಿದ್ದರಾಮಯ್ಯ ಅವರು ಒಂದು ಅಧಿಕಾರಿಗಳಿಗೆ ಒಂದು ಸೂಚನೆ ಆದ್ರೆ ಕೊಟ್ಟಿದ್ದಾರಂತೆ. ಯಾರು ನಕಲಿ ದಾಖಲೆಗಳು ಕೊಟ್ಟು ಒಂದು ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿರ್ತಾರೋ, ಮತ್ತೆ ಈಗ ಯಾರು APL ಕಾರ್ಡ್ಗೆ ಎಲಿಜಿಬಲ್ ಇರ್ತಾರೆ ಆದ್ರೂ BPL ರೇಷನ್ ಕಾರ್ಡ್ ತಗೊಂಡಿರ್ತಾರೆ, ಈಗ ಸ್ವಲ್ಪ ರಿಚ್ ಇರ್ತಾರೆ, ಯಾರು ಸಾಹುಕಾರರಾಗಿರ್ತಾರೆ ಆದ್ರೂ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ BPL ರೇಷನ್ ಕಾರ್ಡ್ ಇಟ್ಕೊಂಡಿರ್ತಾರೆ. ಅವರು APL ರೇಷನ್ ಕಾರ್ಡ್ ಎಲಿಜಿಬಲ್ ಇದ್ರೂ BPL ರೇಷನ್ ಕಾರ್ಡ್ ಇಟ್ಕೊಂಡಿರ್ತಾರೆ. ಅಂತ ಅವರ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿ ಅನ್ನುವಂತ ಒಂದು ಸೂಚನೆ ಆದ್ರೆ ಇಲ್ಲಿ CM ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತದ್ದು. ನೋಡಿ, ಇಲ್ಲಿ ಇದು ಸದ್ಯಕ್ಕೆ ಬರ್ತಿರುವಂತಹ ಅಪ್ಡೇಟ್. ಇದು BPL ರೇಷನ್ ಕಾರ್ಡ್ ಕುರಿತು ಬರ್ತಿರುವಂತಹ ಅಪ್ಡೇಟ್. ಈಗ ನೆಕ್ಸ್ಟ್ ಬರ್ತಿರುವಂತಹ ಅಪ್ಡೇಟ್ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇದೇ ತಿಂಗಳಿನಲ್ಲಿ 4,000 ಹಣ ಜಮಾ ಮಾಡುವುದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಆದ್ರೆ ಕೊಟ್ಟಿದ್ದಾರಂತೆ. ನಿಮಗೆ ಈಗ ಜುಲೈ 1ನೇ ತಾರೀಕಿಂದ ಜುಲೈ 15ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಜಮಾ ಮಾಡ್ತಾರಂತೆ. ಮತ್ತೆ ಜುಲೈ 15ನೇ ತಾರೀಕಿಂದ 30ನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಜಮಾ ಮಾಡ್ತಾರಂತೆ. ಇದೇ ತಿಂಗಳಿನಲ್ಲಿ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ 11ನೇ ಕಂತಿನ ಹಣ ಆದ್ರೆ ನಿಮ್ಗೆ ಜಮಾ ಆಗ್ತಿದೆ. 15ನೇ ತಾರೀಕು ಮೇಲೆ ಜುಲೈ 15ನೇ ತಾರೀಕು ಮೇಲೆ 12ನೇ ಕಂತಿನ ಹಣ ಆದ್ರೆ ಜಮಾ ಆಗ್ತಿದೆ. ಇದೇ ತಿಂಗಳಿನಲ್ಲಿ ನಿಮ್ಗೆ 4,000 ಹಣ ಜಮಾ ಮಾಡುವುದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡಿ, ವೆಯ್ಟ್ ಮಾಡಿ, ನಿಮ್ಗೆ 11ನೇ ಕಂತಿನ ಹಣ 15ನೇ ತಾರೀಕು ಒಳಗಡೆ ಬರುತ್ತಂತ ಹೇಳ್ತಿದ್ದಾರೆ. ವೆಯ್ಟ್ ಮಾಡಿ. ಈಗ ಮೊದಲು ಗೃಹಲಕ್ಷ್ಮಿ 11ನೇ ಕಂತಿನ ಹಣದ ಬಗ್ಗೆ ನೋಡೋಣ. ಹಣ ಬಂದ್ಬಿಟ್ಟು ನಿಮ್ಗೆ 15ನೇ ತಾರೀಕು ಒಳಗಡೆ ಬರುತ್ತಂತ ಹೇಳಿದ್ದಾರೆ. ಇವತ್ತು ದಿನಾಂಕ ಬಂದ್ಬಿಟ್ಟು 8, ಇನ್ನೂ ಹಣ ಆದ್ರೆ ಜಮಾ ಆಗಿಲ್ಲ. ನೋಡೋಣ, ಇನ್ನೊಂದು 7 ದಿನ ಟೈಮ್ ಇದೆ. 7 ದಿನದಲ್ಲಿ ಏನಾದ್ರು ಹಣ ಜಮಾ ಮಾಡ್ತಾರ ಅಂತ ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಲೇಟೆಸ್ಟ್ ಅಪ್ಡೇಟ್. ಒಂದು BPL ರೇಷನ್ ಕಾರ್ಡ್, ಅನರ್ಹ BPL ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡೋದಕ್ಕೆ ಸರ್ಕಾರ ಆದ್ರೆ ನಿರ್ಧಾರ ತಗೊಂತಿದ್ದಾರೆ. ಇನ್ನೊಂದು ಅಪ್ಡೇಟ್, ನಿಮ್ಗೆ ಇದೇ ತಿಂಗಳಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಎರಡೂ ಜಮಾ ಆಗ್ತಿದೆ. ಇವು ಸದ್ಯಕ್ಕೆ ಬರ್ತಿರುವಂತಹ ಅಪ್ಡೇಟ್ಸ್. ನಿಮ್ಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯಾ ಬಂದಿಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.